ಸ್ಕಂದಮಾತಾ ದೇವಿಯ ಕತೆ. ಸ್ಕಂದಮಾತಾ ದೇವಿ ನವರಾತ್ರಿಯ 5ನೇ ದಿನ ಪೂಜಿಸಲ್ಪಡುವ ದೇವಿ. ಇವರು ಪಾರ್ವತೀ ದೇವಿಯ ರೂಪಗಳಲ್ಲಿ ಒಂದಾಗಿದ್ದು, ತಮ್ಮ ಮಗನಾದ ಸ್ಕಂದ, ಕಾರ್ತಿಕೇಯ ನ ತಾಯಿ ಆದ್ದರಿಂದ ಸ್ಕಂದಮಾತಾ ಎಂದು ಕರೆಯಲಾಗುತ್ತದೆ. ಒಮ್ಮೆ ಅಸುರನಾದ ತಾರಕಾಸುರನು ದೇವತೆಗಳಿಗೆ ಬಹಳ ಕಷ್ಟ ಕೊಟ್ಟನು. ಅವನಿಗೆ ಶಿವನ ಮಗನಿಂದ ಮಾತ್ರ ನನ್ನ ವಧೆ ಸಾಧ್ಯ ಎಂಬ ವರವಿತ್ತು. ಆದ್ದರಿಂದ ದೇವತೆಗಳು ಶಿವ ಮತ್ತು ಪಾರ್ವತಿ ದೇವಿಯ ವಿವಾಹವಾಗಲೆಂದು ಪ್ರಾರ್ಥಿಸಿದರು. ಶಿವ ಪಾರ್ವತಿ ವಿವಾಹವಾದ ನಂತರ ಅವರ ಮಗನಾಗಿ ಸ್ಕಂದನು ಜನಿಸಿದನು. ಅವನು ಶೂರನಾಗಿದ್ದು ದೇವಸೇನೆಯ ನಾಯಕನಾದನು. ನಂತರ ತಾರಕಾಸುರನೊಂದಿಗೆ ಯುದ್ಧ ಮಾಡಿ ಅವನನ್ನು ಸಂಹರಿಸಿದನು. ತಮ್ಮ ಮಗನನ್ನು ಮಡಿಲಲ್ಲಿ ಹಿಡಿದುಕೊಂಡಿರುವ ಪಾರ್ವತಿ ದೇವಿಯ ರೂಪವೇ ಸ್ಕಂದಮಾತೆ. ಇವರು ಸಿಂಹದ ಮೇಲೆ ಆಸೀನರಾಗಿದ್ದು 4 ಕೈಗಳನ್ನು ಹೊಂದಿರುತ್ತಾರೆ. 2 ಕೈಗಳಲ್ಲಿ ಕಮಲ ಹೂವು, ಒಂದು ಕೈಯಲ್ಲಿ ಸ್ಕಂದನನ್ನು ಹಿಡಿದು ಇನ್ನೊಂದು ಕೈಯಿಂದ ಭಕ್ತರಿಗೆ ಆಶೀರ್ವಾದ ಮಾಡುತ್ತಾರೆ. ಸ್ಕಂದಮಾತೆಯನ್ನು ಭಕ್ತಿಯಿಂದ ಪೂಜಿಸಿದರೆ ಧೈರ್ಯ, ಜ್ಞಾನ, ಸಂತಾನ ಸೌಭಾಗ್ಯ ಮತ್ತು ಮನಃಶಾಂತಿ ದೊರೆಯುತ್ತದೆ ಎಂದು ನಂಬಲಾಗಿದೆ. ಇವರು ತಾಯಿಯ ಮಮತೆ ಮತ್ತು ರಕ್ಷಣೆಯ ಸಂಕೇತ. ಆದ್ದರಿಂದ ನವರಾತ್ರಿಯ 5ನೇ ದಿನ ಭಕ್ತರು ಸ್ಕಂದಮಾತಾ ದೇವಿಯನ್ನು ಭಕ್ತಿಯಿಂದ ಆರಾಧಿಸುತ್ತಾರೆ. ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯಸ್ ಕಾರ್ಟೂನ್ ವರ್ಲ್ಡ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.